ಮಾಡಿ ರೇಷ್ಮೆ ಮೈಯೋಳೆ ನಿಂಗ್ಯಾಕ ಸೀರೆ ಎಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮತ್ತೆ ಬೇರೆ ಶಾಪಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಬೇರೆ ಶಾಪಿಗೆ ಕರ್ಕೊಂಡು ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಚಿಕ್ಕಪೇಟೆಯಿಂದ. ಚಿಕ್ಕಪೇಟೆಗೆ ಏನಕ್ಕೆ ಬಂದಿದ್ದೀನಿ, ಏನೆಲ್ಲ ತಗೋತೀನಿ, ಚಿಕ್ಕಪೇಟೆ ಇವತ್ತು ಹೇಗಿರುತ್ತೆ ಅಂತ ನಾನು ಎಲ್ಲಾನು ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗನ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನನ್ನ ಜೊತೆಗೆ ನನ್ನ ಕಸಿನ್ ಕರ್ಕೊಂಡ್ ಬಂದಿದ್ದೀನಿ. ಎಷ್ಟೊತ್ತು ಅವಳಿಗೆ ವೇಟ್ ಮಾಡ್ತಾ ಇದ್ದೆ. ಇವಾಗ ತಾನೇ ಬಂದ್ರೆ ನನ್ನ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಸೊ ಅಂಗಡಿ ಹತ್ರ ವೇಟ್ ಮಾಡ್ತಾ ಇದ್ದೆ. ಹಾಯ್ ಮಾಡಿ ಮಾಡಲ್ಲ ಕಣೆ ನಾನು ಮಾಡಿ ಸೊ ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಿಟ್ಟಕ್ ಬಂದ್ರೆ ಏನಪ್ಪಾ ಅಂದ್ರೆ ಎಲ್ರು ನಮ್ಮ ಅಂಗಡಿಗೆ ಬನ್ನಿ ಏನ್ ತಗೋತೀರೇನು, ಅವ್ರೇನ ಯಾರು ಫ್ರೀಯಾಗಿ ಕೊಡಲ್ಲ. ಬಟ್ ಆದ್ರೂ ಸುಮ್ನೆ ಕರಿತಾನೆ ಇರ್ತಾರೆ, ಬನ್ನಿ ಏನ್ ಬೇಕು ಹೇಳಿ ಅಂತ. ಸೊ ಅವ್ರನ್ನ ದಾಟ್ಕೊಂಡು ಹಾಯ್ ಫ್ರೆಂಡ್ಸ್, ನಮ್ಗೆ ಇಷ್ಟ ಆಗಿರೋ ಅಂಗಡಿಗೆ ಹೋಗೋದೇ ಒಂದ್ ದೊಡ್ಡ ಸರ್ಕಸ್. ಈ ರಶ್ ಅಲ್ಲಿ ತುಂಬಾ ಕ್ರೌಡ್ ಇದೆ. ಗೌರಿ ಗಣೇಶ ಹಬ್ಬ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ರಶ್ ಇದೆ. ಅವರು ನನ್ನ ಕಜಿನ ಕರಿತಾ ಇದಾರೆ ಗಣ ಹೋಗೋಣ ಅಂತ. ಅವಳು ಬೇಡ ಅಂತ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮತ್ತೆ. ಫೈನಲಿ ಒಂದು ಶಾಪ್ಗೆ ಹೋದ್ವಿ. ಈ ಶಾಪ್ನ ನಾನು ವ್ಲಾಗಲ್ಲಿ ವಾಚ್ ಮಾಡಿದ್ದೆ, ಬೇರೆಯವರು ವ್ಲಾಗಲ್ಲಿ. ಅವರು ಹೇಳಿದ್ರು ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಪ್ರೈಸಸ್ಸು ಬೆಟರ್ ಆಗಿದೆ, ಚೆನ್ನಾಗಿದೆ ಬೇರೆ ಅಂಗಡಿಗೆ ಹೋಲಿಸ್ಕೊಂಡ್ರೆ ಅಂತ. ಹೋದ್ವಿ, ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದ್ವು. ಆದರೆ ರೆಸ್ಪಾನ್ಸ್ ಚೆನ್ನಾಗಿರಲಿಲ್ಲ. ಅಲ್ಲಿ ಹೇಗಂದ್ರೆ ಹಂಗೆ ಬಿಟ್ಬಿಟ್ಟಿದ್ರು. ನಾವು ಅದರಲ್ಲಿ ಹುಡುಕೋಬೇಕಿತ್ತು. ನೀವು ಹುಡುಕೊಳ್ಳಿ, ಪ್ರೈಸಸ್ ನಾವೆಲ್ಲ ಹೇಳ್ತೀವಿ ಅಂತ ಲಾಸ್ಟಲ್ಲೆಲ್ಲ ಹೇಳ್ತಾಯಿದ್ರು. ಸೊ ಅಲ್ಲಿ ನಾವು ಹುಡುಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೂ ಒಂದು 3-4 ಸ್ಯಾರಿ ನೋಡಿದ್ವಿ. ಬಟ್ ಯಾಕೋ ರೆಸ್ಪಾನ್ಸ್ ನೀಟಾಗಿ ಬರಲಿಲ್ಲ. ಹಾಗಾಗಿ ಪದೇ ಕೇಳೋದಕ್ಕೆ ಒಂಥರ ಅನ್ನಿಸ್ತು. ಹಾಗಾಗಿ ಬೇರೆ ಶಾಪ್ಗೆ ಹೋದ್ವಿ. ಈ ಅಂಗಡಿಲಿ ನಮಗೆ ನೀಟಾಗಿ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಬೇರೆ ಅಂಗಡಿಗೆ ಬಂದಿದ್ದೀವಿ. ಬನ್ನಿ ಬೇರೆ ಅಂಗಡಿಲಿ ಯಾವ ಥರ ಸಿಗುತ್ತೆ ಅಂತ ತೋರಿಸ್ತೀವಿ. ಈ ಸೀರೆಗಳನ್ನೆಲ್ಲ ತೋರಿಸೋಷ್ಟರಲ್ಲಿ ನನ್ನ ಪ್ರಾಣನೇ ಹೊಟ್ಟೋಯ್ತು. ಟೀ ಟೈಮ್ ಆಗಿದ್ದರಿಂದ ಟೀ ಕೊಡಿಸಿದ್ರು ಶಾಪ್ ಓನರು. ಸೊ ಟೀನ ಕೊಟ್ಬಿಟ್ಟು ಸ್ಯಾರಿಗಳನ್ನ ನೋಡ್ತಾ ಇದ್ವಿ. ರೇಷ್ಮೆ ಮೈಯೋಳೆ ನಿಂಗ್ಯಾಕ ಸೀರೆ ಮಾತ್ರ ಸಿಂಪಲ್ ಸಾಕ, ಸ್ವಲ್ಪ ಗ್ರ್ಯಾಂಡ್ ಇಲ್ಲ. ಪುನಃ ಇವಳು ಯಾಕಪ್ಪ ಬಂದ್ಲು ಇಲ್ಲಿ? ಇವಳಿಗೆ ಸೀರೆ ತೋರ್ಸೋ ಅಷ್ಟರಲ್ಲಿ ನನ್ನ ನಡು ಬಿದೋಗಿತ್ತಷ್ಟೇ. ಎಷ್ಟು ಸ್ಯಾರಿ ತೆಗ್ಸಿದ್ದೆ ಅಂದರೆ ಪಾಪ ಅಂಕಲ್ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ತೋರಿಸ್ತಾನೆ ಇದ್ದರು. ಫೈನಲ್ ಆಗಿ 2 ಸ್ಯಾರಿ ತೊಗೊಂಡೆ ಇವ್ರ ಅಂಗಡೀಲಿ. ಫೈನಲಿ ಸ್ಯಾರಿ ತಗೊಂಡ್ವಿ. ನಾವು ತಗೊಂಡಿದ್ದು ಶ್ರೀ ಹನುಮಾನ್ ಸಿಲ್ಕ್ ಅಂಡ್ ಸ್ಯಾರೀಸು. ಫೈನಲ್ ಆಗಿ 2 ಸ್ಯಾರಿ ತೊಗೊಂಡ್ವಿ ಆ ಶಾಪಲ್ಲಿ. ತೊಗೊಂಡು ಆ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಸರ್ಚ್ ಮಾಡ್ತಾಯಿದ್ದೆ ಎಲ್ಲಿ ಸಿಗುತ್ತೆ ಅಂತ. ಅಲ್ಲೇ ಪಕ್ಕದಲ್ಲೇ ಇತ್ತು. ಸೊ ಸ್ಯಾರಿ ಮ್ಯಾಚ್ ಮಾಡಿ 2 ಸ್ಯಾರಿಗೂ 2 ಡಜನ್ ಬಳೆ ತೊಗೊಂಡು ನೆಕ್ಸ್ಟು ನಾನು ಹೋಗಿದ್ದು ನನ್ನ ಅಕ್ಕನ ಮಗಳಿಗೆ ಡ್ರೆಸ್ ತೊಗೊಳ್ಳೋಣ ಅಂತ. ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ಹಾಗಾಗಿ ಚುರುಮುರಿ ತಿಂದ್ಬಿಟ್ಟು ಹೋಗೋಣ ಅಂತ ಅಲ್ಲಿ ಶಾಪ್ ಹತ್ರ ಹೋದ್ವಿ. ಅಲ್ಲಿನೂ ಡಿಫ್ರೆಂಟಾಗಿ ಮಾಡ್ತಾಯಿದ್ರು, ಪುಟ್ಟಿ ಚಾಟ್ಸ್ ಅಂತ. ಸೊ ಹಾಗಾಗಿ ಅದನ್ನೇ ತೊಗೊಂಡ್ವಿ ಅದು ಮತ್ತು ಒಂದು ನಿಪ್ಪಟ್ಟು ಮಸಾಲಾನ ತೊಗೊಂಡು ಚುರುಮುರಿ ತೊಗೊಂಡು ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನನಗೆ ಶಾಪಿಂಗ್ ಎಲ್ಲ ಮುಗೀತು. ಸೊ ಎಲ್ಲ ತೊಗೊಂಡು ಬಂದೆ. ಏನೇನು ತೊಗೊಂಡೆ ಅಂತ ಕೆಲವೊಂದನ್ನು ತೋರ್ಸೋಕ್ಕಾಗಲಿಲ್ಲ. ಮನೆಗೆ ಹೋಗ್ಬಿಟ್ಟು ನಾನೆಲ್ಲ ನೀಟಾಗಿ ತೋರಿಸ್ತೀನಿ ಏನೇನು ತೊಗೊಂಡೆ ಎಲ್ಲೆದ್ದು ಅಂತ.
ಫೈನಲ್ ಆಗಿ ಮನೆಗೆ ಬಂದ್ವಿ. ಸೊ ನಿಮಗೆ ಅಲ್ಲಿ ತೋರಿಸೋದಕ್ಕಾಗಲಿಲ್ಲ ನನಗೆ ಯಾವ ಸ್ಯಾರಿ ತೊಗೊಂಡೆ ಏನೇನು ತೊಗೊಂಡೆ ಅಂತ, ಯಾಕೆಂದರೆ ತುಂಬ ಕ್ರೌಡ್ ಇದ್ದಿದ್ದರಿಂದ ಫೋನಲ್ಲಿ ಚಾರ್ಜ್ ಬೇರೆ ಖಾಲಿ ಆಗಿತ್ತು, ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಇವಾಗ ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದೀನಿ. ನಾನು ಈ 2 ಸ್ಯಾರಿ ತೊಗೊಬಂದಿದ್ದೀನಿ. ಫಸ್ಟು ಈ ಸ್ಯಾರಿ ಯಾರಿಗೆ ತೊಗೊಬಂದಿದ್ದೀನಿ ಅಂತ ರಿವೀಲ್ ಮಾಡ್ತೀನಿ. ಈ 2 ಸ್ಯಾರಿ ನನ್ನ ಅಕ್ಕಂಜಿಗೆ ತೊಗೊಬಂದಿರೋದು. ನನಗೆ 2 ಅಕ್ಕರಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಏನಕ್ಕೆ ಇವಾಗ ಸ್ಯಾರಿ ತೊಗೊಬಂದಿದ್ದೀನಿ ಅಂದರೆ ಗೌರಿ ಗಣೇಶ ಹಬ್ಬ ಅಲ್ವಾ, ಸೊ ಎಲ್ಲ ಬಾಗ್ನ ಕೊಡಬೇಕಲ್ವ, ಹಾಗಾಗಿ ನಾನು ನಮ್ಮ ಮನೆಯಿಂದ ಅವರಿಬ್ಬರಿಗೆ ಸ್ಯಾರಿ ಕೊಡಿಸಿರೋದು. ಇದು ನನ್ನ ದೊಡ್ಡ ಅಕ್ಕಂಗೆ ತಂದಿರೋ ಸ್ಯಾರಿ. ಅವಳಿಗೂ ಇಷ್ಟ ಆಗಿದೆ, ಚೆನ್ನಾಗಿದೆ. ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ 2ನೇ ಅಕ್ಕಂಗೆ ತಂದಿರೋ ಸ್ಯಾರಿ, ಇದೂ ಚೆನ್ನಾಗಿದೆ. ಬಟ್ ನಮ್ಮ ಅಕ್ಕರು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ನಮ್ಮ 2ನೇ ಅಕ್ಕ ಹೆಂಗೆ ಬೇಕಿದ್ರು ಒಪ್ಕೊಂಡ್ಬಿಡ್ತಾಳೆ. ಅವಳು ಯಾವ್ದು ತೊಗೊಬಂದ್ರು ಖುಷಿಯಿಂದ ಒಪ್ಕೊಂಡ್ಬಿಡ್ತಾಳೆ. ನಮ್ಮ 1ನೇ ಅಕ್ಕ ಇದ್ದಾಳಲ್ಲ, ಅವಳು ಒಪ್ಕೊಳ್ಳೋದೇ ಇಲ್ಲ. ಏನು ತಂದ್ರೆ ಅವಳಿಗೆ ಇಷ್ಟ ಆಗಿದ್ದೇ ತರಬೇಕು. ಅವಳಿಗೆ ಇಷ್ಟ ಇಲ್ಲ ಅಂದರೆ ಅದು ಮುಟ್ಟೋದು ಇಲ್ಲ. ಇಷ್ಟ ಆಯಿತು, 2 ಸ್ಯಾರಿ ತೊಗೊಂಡೆ. ಮತ್ತು ನನ್ನ ಅಕ್ಕನ ಮಗಳು ಇದ್ದಾಳೆ, ನನ್ನ ಅಕ್ಕನ ಮಗಳಿಗೆ ಲಂಗ ಬ್ಲೌಸ್ ತೊಗೊಬಂದೆ, ಚೆನ್ನಾಗಿದೆ. ಮತ್ತು ಅವಳಿಗೆ ಇನ್ನೊಂದು ಡ್ರೆಸ್ ತೊಗೊಬಂದಿದ್ದೀನಿ. ಇದೆಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಅಲ್ಲಿ ತುಂಬ ಕ್ರೌಡ್ ಇದ್ದು ಮತ್ತು ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ ಅಲ್ವಾ, ಸೊ ಹಾಗಾಗಿ ಮಾಡೋಕ್ಕಲ್ಲ. ಅವಳ ಹತ್ರ ಟ್ರೆಡಿಷ್ನಲ್ ವೇರ್ಸ್ ತುಂಬ ಇದೆ, ಹಾಗಾಗಿ ಸ್ಕೂಲಿಗೆ ಹಾಕ್ಕೊಂಡು ಹೋಗೋಕ್ಕಿರಲಿ ಅಂತ ಒಂದು ವೆಸ್ಟರ್ನ್ ವೇರ್ ಡ್ರೆಸ್ ತೊಗೊಬಂದೆ. ಮತ್ತು ನನ್ನ ಕಸಿನ್ ಮಗಳು ಒಬ್ಳಿದ್ದಾಳೆ, ಅವಳಿಗೂ ತೊಗೊಬಂದೆ. ಅವಳಿಗೂ ಒಂದು ಲಂಗ ಬ್ಲೌಸ್ ತೊಗೊಬಂದೆ. ಬಟ್ ಇದೇ ಒಂದು ಡ್ರೆಸ್ ತೊಗೊಂಡೆ. ಚೆನ್ನಾಗಿದೆ, ಇಷ್ಟ ಆಯಿತು. ಇಷ್ಟೆಲ್ಲ ತೊಗೊಂಡು ಬರೋ ಅಷ್ಟರೊಳಗೆ ಮನೆಗೆ 11 o'clock ಆಗಿತ್ತು. ಫೈನಲ್ ಆಗಿ ಇಷ್ಟೇ ಗೈಸ್ ತೊಗೊಬಂದಿದ್ದು. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಮೂಲಕ ಮತ್ತೆ ನಿಮಗೆ ವಾಪಸ್ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.